ಯಾರು ಬೇಕಾದ್ರೂ ಇದನ್ನ ಈ ಶ್ರೀವಿದ್ಯಾ ಉಪಾಸನೆ ಮಾಡಬಹುದಾ? ಏನಾದ್ರೂ ಅದಕ್ಕೆ ಯೋಗ್ಯತೆ ಅಧಿಕಾರ ಇಂಥವ್ರೆ? ಹಾಗಂತೇನಿಲ್ಲ, ಯಾರೂ ಮಾಡಬಹುದು. ಬಟ್ ಮೊದಲು ಅವರಿಗೆ ಪ್ರಶಿಕ್ಷಣೆ ಪಡಿಲೇಬೇಕು. ಮೊದಲು ಅವರಿಗೆ ಸಿದ್ಧಾಂತ ಪಕ್ಷ ಥಿಯೋರಿಯನ್ನು ತಿಳ್ಕೊಳ್ಬೇಕು. ಪ್ರಾಕ್ಟಿಕಲು ಸಹ ಬೇರೆಯವ್ರ ಜೊತೆಗೆ ಇದ್ದು ಕಲ್ತ್ಕೊಳ್ಬೇಕು. ಏನೇನು ಸ್ಟೆಪ್ಸ್ ಇದೆ, ಎಷ್ಟು ಗಂಟೆ ಯಾವ ರೀತಿ ಮಾಡಬೇಕು ತಿಳ್ಕೊಂಡು ಹಾಗೆ ಮಾಡ್ಬೋದು. ಅಂದ್ರೆ ಸಾಮಾನ್ಯವಾಗಿ ನಾವೀಗ ಏನೋ ಒಂದು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಏನೋ ಹೋಮ ಮಾಡಿಸ್ತೀವಿ ಅಂದ್ರೆ ಯಾರನ್ನೋ ಕರೆಸ್ತೀವಿ, ಅವ್ರು ಮಾಡ್ತಾರೆ, ನಾವು ಮುಟ್ಬಿಡ್ತೀವಿ, ಅವ್ರನ್ನ ಮುಟ್ಬಿಡ್ತೀವಿ, ಅವ್ರು ಮಾಡ್ತಿರ್ತಾರೆ. ಹಾಗೆ ಬೇರೆಯವ್ರ ಹತ್ರ ಮಾಡಿಸಿದ್ರೆ ಒಳ್ಳೇದಾ ಇಲ್ಲ ತಾವೇ? ಇದರಲ್ಲಿ ಸ್ವತಃ ಮಾಡಿದ್ರೆ ಹೆಚ್ಚು ಒಳ್ಳೇದು. ಸ್ವತಃ ಮಾಡಿ ಈಗ ಕೆಲವೊಂದು ವಿಷಯದಲ್ಲಿ ಸ್ವತಃ ಮಾಡಿದ್ರೆ ಹೆಚ್ಚು ಲಾಭ. ಫಾರ್ ಎಕ್ಸಾಂಪಲ್ ಇದೇ ನೀವು ಹೇಳ್ತಿದ್ದೀರಲ್ಲ, ಊಟ ಬೇರೆಯವ್ರು ಮಾಡಿದ್ರೆ ಅವ್ರನ್ನ ಟಚ್ ಮಾಡ್ರೆ ನೀವು ಹೊಟ್ಟೆ ಬರೋದು ತುಂಬುತ್ತಾ? ಅದು ಮಾತ್ರ ನಾವು ಮಾಡಲ್ಲ, ಅದು ನಾವೇ ಮಾಡ್ತೀವಿ, ನಾವೇ ಮಾಡಬೇಕಲ್ವಾ? ಅದೇ ರೀತಿಯಾಗಿ ಇದು ಅಂತ ಒಂದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಒಂದು ನಮ್ಮ ಹಸಿವು ಇರಬೇಕು. ಆ ಹಸಿವಿನ ಪೂರ್ತಿಗೆ ನಾವೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ. ಅದು ಬೇರೆಯವ್ರು ಮಾಡಿದ್ರೆ ಅದು ಹೇಳ್ತಾರೆ, ಈ ಮಂತ್ರನ ಜಪ ಮಾಡಿದ್ವಿ, ಯಂತ್ರ ನಮಗೆ ಸಿದ್ಧ ಮಾಡಿದ್ದೇವೆ, ಇದನ್ನು ಇಟ್ಕೊಂಡ್ಬಿಟ್ರೆ ನಿಮಗೆ ಹಣ ಸಿಗ್ತದೆ, ಎಲ್ಲ ಮೋಸ ಅಷ್ಟೇನೆ. ಅದು ಸಾಧ್ಯ ಇಲ್ಲ. ನೀವೇ ಮಾಡಬೇಕು, ಅದರಿಂದ ನೀವು ಹೆಚ್ಚು ಲಾಭ.